ಎಲ್ಲರಿಗೂ ನಮಸ್ಕಾರ. ವಸಿಷ್ಠಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬೆಳಗಿನ ಉಪಹಾರಕ್ಕೆ ದೋಸೆ, ಇಡ್ಲಿ, ಚಪಾತಿ ಯಾವುದೇ ತಿಂಡಿಗಾದರೂ ಸೈಡ್ ಡಿಶ್ ಆಗಿ ಯೂಸ್ ಮಾಡೋ ಒಂದು ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವೆಲ್ಲರೂ ಚಟ್ನಿನ ಮಾಡ್ಕೊಳ್ತೀರಾ, ನಾನು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಒಂದು 7-8 ಮೆಣಸಿನ್ಕಾಯಿನ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ 1-2 ನಿಮಿಷ ಹುರ್ಕೊಂಡಿದ್ದೀನಿ. ಆಮೇಲೆ 1 ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ 1 ನಿಮಿಷ ಹುರ್ಕೊಳ್ತೀನಿ. ಆಮೇಲೆ ಒಂದು 5 ಸ್ಪೂನು ಕಾಯಿ ಹಾಕ್ಕೋಬೇಕು. ಈಗ ನಾನು ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ. 3 ಜನಕ್ಕಾಗುವಷ್ಟು ಚಟ್ನಿಗೆ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 5 ಸ್ಪೂನ್ ಕಾಯಿ ಹಾಕಿ ಸ್ಟವ್ ಆಫ್ ಮಾಡ್ತೀನಿ. 1 ನಿಮಿಷ ಅಥವಾ ಒಂದು 3 ನಿಮಿಷ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಮ್ಮ ಚಟ್ನಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ. ಆವಾಗ ಇದು ಚಟ್ನಿ ರೆಡಿ ಆಗುತ್ತೆ. ಇನ್ನು ಇದೇ ರೀತಿಯ ಅನೇಕ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ವೀಡಿಯೋಗಳನ್ನು ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ಚಟ್ನಿ ರೆಡಿಯಾಗಿದೆ. ಒಗ್ಗರಣೆ ಹಾಕ್ಕೊಳ್ಳೋರು ಬೇಕಿದ್ರೆ ಒಗ್ಗರಣೆನ ಹಾಕ್ಕೊಳ್ಬೋದು. ಧನ್ಯವಾದಗಳು.